ದೇವರು ನೀವು ನನ್ನ ಬೈಕೋಬಹುದು, ಈ ದೇಶಕ್ಕೆ ಯಾಕೆ ಲತ್ತೆ ಅಂತಂದೆ ಅಂತ. ನೀವೇನಾದ್ರೂ ಹೊಸದಾಗಿ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಿದ್ರೆ ಈ ತರ ಅಫ್ಘಾನಿಸ್ತಾನ, ಸಿರಿಯಾ, ಸೊಮಾಲಿಯಾ ಈ ತರ ದೇಶಗಳಿಗೆ ಹೋಗ್ಬೇಡಿ. ಯಾಕಂತಂದ್ರೆ ಈ ತರ ದೇಶಗಳಿಗೆ ಹೋದ್ರೆ ಈ ತರ ದೇಶಗಳ ಸ್ಟ್ಯಾಂಪ್ ನಿಮ್ಮ ಪಾಸ್ಪೋರ್ಟ್ ಮೇಲೆ ಬಿದ್ರೆ ಅವ್ರಿಗವ್ರೆ ದೊಡ್ಡವರು ಅಂತ ಅನ್ಸ್ಕೊಂಡ್ಬಿಟ್ಟಿರ್ತಾರಲ್ಲ ಕೆಲವು ದೇಶಗಳು, ಅವರು ನಿಮ್ಗೆ ವೀಸಾ ಕೊಡಲ್ಲ, ವೀಸಾ ಪ್ರಾಬ್ಲಮ್ ಆಯ್ತದೆ. ಆದ್ರೆ ಇಡೀ ಜಗತ್ಗೆ ಗೊತ್ತಿರೋ ಸೀಕ್ರೆಟ್ ಏನು ಅಂತಂದ್ರೆ ಆ ದೊಡ್ಡ ದೊಡ್ಡ ದೇಶಗಳು ಮಾಡಿರೋ ಅಂತ ಕೆಲಸದಿಂದನೇ ಇವತ್ತು ಈ ದೇಶ ಮತ್ತೆ ಜನಗಳು ಸಫರ್ ಆಗ್ತಾರೆ. ಇವರು ಇಲ್ಲಿ ಇದನ್ನ ಸರ್ವಿಸ್ ಟ್ಯಾಕ್ಸಿ ಅಂತಾರಂತೆ. ಸಿರಿಯಾದ ಸಂತೆ ನಡೀತಾ ಇದೆ. ಡಮಾಸ್ಕಸ್ ನ ಸಿಟಿ ಸೆಂಟರ್ಗೆ ಬಂದಿದ್ದೀವಿ ನಾವೀಗ. ನಾವಿರುವಂತ ಈ ದೇಶ ಮತ್ತೆ ಈ ಪಕ್ಕದ ದೇಶ ಎರಡೂ ಕೂಡ ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಒಳ್ಳೆಯವರು. ಟೂರಿಸ್ಟ್ ಅಂದ್ರೆ ನಗ್ತಾ ಸ್ವಾಗತ ಮಾಡ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಈ ದೇಶ ಪ್ರಾಬ್ಲಮ್ ಅಲ್ಲಿ ಇದೆ. ಅದಕ್ಕೆ ಈ ದೇಶಕ್ಕೆ ಆಚಲಿಂದ ಯಾರು ಇಲ್ಲಿ ಬರಕ್ಕೆ ಇಚ್ಛೆ ಪಡಲ್ಲ. ಗುರು, ಸಿರಿಯಾದಲ್ಲಿ ಈಗ ಚಿಂತಾಜನಕ ಪರಿಸ್ಥಿತಿ. ಅಲ್ಲಿ ನೋಡಿ ಹಿಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಬ್ರೆಡ್ ಇಸ್ಕೋತವ್ರೆ. ನಾನು ಬ್ರೆಡ್ ಇಸ್ಕೊಂಡೆ, ನನಗೆ ಫ್ರೀಯಾಗಿ ಕೊಟ್ಟರು ಫಾರಿನರ್ ಅಂತ. ಗುರು, ಬ್ರೆಡ್ಗಳನ್ನೆಲ್ಲ ಕಾರ್ ಮೇಲೆ ಒಣಗಾಕೊಂಡವ್ರು ಎಲ್ಲರೂ. ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ರೀ, ಪಾಪ ಜನಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಆದ್ರೆ ಬ್ರೆಡ್ ಅಂತೂ ಸೂಪರ್ ಟೇಸ್ಟಿ. ದೇವರು, ನಾವಿದ್ದಂಥ ಡಮಾಸ್ಕಸ್ ಸಿಟಿಯಿಂದ ಬಂದು ಮಾಲೂಲ ಎಂಬ ಹಳ್ಳಿಗೆ ಬಂದಿದ್ದೀವಿ. ಈ ಹಳ್ಳಿಲಿ ಕ್ರಿಶ್ಚಿಯನ್ರು ಇದ್ದಾರೆ, ಮುಸ್ಲಿಮ್ರು ಇದ್ದಾರೆ. ಆದರೆ ಕ್ರಿಶ್ಚಿಯನಿನ ಚರ್ಚ್ ಮೇಲೂ ದಾಳಿ ಮಾಡವ್ರೆ, ಮುಸ್ಲಿಮಿನ ಮಸೀದಿ ಮೇಲೂ ದಾಳಿ ಮಾಡವ್ರೆ. ಆ ಎಲ್ಲ ದಾಳಿಗಳ ಮಧ್ಯೆನೂ ಈ ಹಳ್ಳಿ ತನ್ನ ಸೌಂದರ್ಯನ ಇನ್ನ ಕಾಪಾಡ್ಕೊಂಡ್ ಬಂದಿದೆ. ದೇವರು, ಈ ಜಾಗ ಒಳ್ಳೆ ಮಿನಿ ಪೆಟ್ರಾ ಇದ್ದಂಗಿದೆ. ಮಾಲೂಲ ಜನಗಳ ಒಳ್ಳೆಯ ಪ್ರಜೆಯನ್ನು ನೋಡ್ತಾ ಇದ್ದೀರಾ ನೀವು. ದೇವರು, ಯೇಸು ಸ್ವಾಮಿ ಮಾತಾಡ್ತಾ ಇದ್ದಂಥ ಭಾಷೆ ಅರಮಿಕ್ ಭಾಷೆ. ಈ ಮಾಲೂಲ ಜನಗಳು ಅದನ್ನೇ ಮಾತಾಡ್ತಾರೆ. ಈಗ ಅದೇ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾರೆ ನೋಡಿ. ನಾವೀಗ 4ನೇ ಶತಮಾನದ ಚರ್ಚ್ಗೆ ಬಂದಿದ್ದೀವಿ. ಬ್ರೈನ್ ವಾಶ್ ಆಗಿರೋಂಥ ಬ್ರೈನ್ಗಳು ಈ ಚರ್ಚ್ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡ್ಬಿಟ್ಟಿದ್ರು. ಇತ್ತೀಚೆಗೆ ತಿರ್ಗಾ ವಾಪಸ್ ಕಟ್ಕೊಂಡವ್ರೆ. ಆಮೀನ್. ಕ್ಯಾನ್ ಯು ಟೆಲ್ ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ ಇನ್ ಅರಮಿಕ್? مرحبا اختيبين يبعلو كيسين. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮುಂಚೆ ಹೀಗಿರಲಿಲ್ಲ, ಹೀಗಿತ್ತು. ಆದರೆ ಎಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ರು. ಅದಾದಮೇಲೆ ಅದೇ ಜಾಗದಲ್ಲಿ ಇದನ್ನಿಟ್ಟಿದ್ದಾರೆ.